ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ ಮಾತಾಡ್ತಾ ಇರೋದು. ಸೊ ಜನವರಿ ತಿಂಗಳು ಅಂತ ಹೇಳಿದರೆ ನಮಗೆ ಎರಡೆರಡು ಬರ್ಡೇ ಸೆಲೆಬ್ರೇಷನ್ ಇರುತ್ತೆ. ಒಂದು ನನ್ನ ಬರ್ಡೇ ಸೆಲೆಬ್ರೇಷನ್ January 28ಗೆ, ಇನ್ನೊಂದು ಅಜ್ಜಿಯ ಬರ್ಡೇ ಸೆಲೆಬ್ರೇಷನ್. ಸೊ ಈ ಸರಿ ನಾವು ಸ್ವಲ್ಪ ಲೇಟಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಹೋದ ಸರಿ ರಾಮನ ಒಂದು ಹಬ್ಬ ಅಂತಲೇ ಹೇಳ್ಬೋದು, January 23. ಸೊ ಆ ದಿನವನ್ನು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಕಳೆದ್ವಿ ಅಂತಲೇ ಹೇಳ್ಬೋದು. ಸಂಜೆ ಹೊತ್ತಿಗೆ ಅಜ್ಜಿಯ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ಅದಾದ ಮೇಲೆ ರಾಮನ ಒಂದು ಹಬ್ಬನೇ ಶುರುವಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಆ ದಿನವನ್ನು ನೋಡ್ತಾ ಇದ್ದರೆ, ಆ ದಿನವನ್ನು ನೆನಪು ಮಾಡ್ಕೊಳ್ತಾ ಇದ್ದರೆ, ಆ ದಿನದ ವಿಡಿಯೋ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿಯಾಗುತ್ತೆ ಅಂತಲೇ ಹೇಳ್ಬೋದು. ಈಗ ಪ್ರೆಸೆಂಟ್ಗೆ ಬರೋಣ. ಈ ವರ್ಷದ ಬರ್ಡೇ ಸೆಲೆಬ್ರೇಷನನ್ನು ನಾವು February 1ಗೆ ಮಾಡ್ತಾ ಇದ್ದೇವೆ. ಸೊ ಸ್ವಲ್ಪ ಲೇಟ್ ಆಯಿತು, ಬಟ್ ನನ್ನ ಬರ್ಡೇ ಸೆಲೆಬ್ರೇಷನ್ ಆಗಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ನೆಕ್ಸ್ಟ್ ಬರ್ಡೇ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೇವೆ. ನನಗೆ ಡೆಕೋರೇಷನ್ ಮಾಡೋದು ಅಂತ ಹೇಳಿದರೆ ತುಂಬ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಡೆಕೋರೇಷನ್ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೆ ಬೇಗನೆ, ಯಾಕಂತ ಹೇಳಿದರೆ ಸ್ವಲ್ಪ ಹೆಚ್ಚಾಗಿ ಎಂಜಾಯ್ ಮಾಡೋಣ ಅಂತ ಹೇಳಿ. ಇದಂತೂ ನನ್ನ ಫೇವ್ರೆಟ್ ಡೈರಿ ಆ್ಯಂಡ್ ಹೆಚ್ಚಾಗಿ ಬರಲಿಲ್ಲ, ಎಲ್ಲಿ ಪೇಜ್ ಖಾಲಿ ಆಗುತ್ತೋ ಎಂಬ ಕಾರಣಕ್ಕೆ. ಹಾಗೆಯೇ ಇದು ಕೂಡ ನನ್ನ ಫೇವ್ರೆಟ್ ಪರ್ಸ್, ನನಗೆ ತುಂಬ ಅಂದರೆ ತುಂಬಾ ಇಷ್ಟವಾದ ಪರ್ಸ್. ಇದೆಲ್ಲ ನಾನು ಆನ್ಲೈನಿಂದನೇ ತರಿಸಿದ್ದು. ಆಗ ನನಗೆ ಅಮೆಝಾನಿನ ಓಚರ್ ಸಿಗ್ತಾ ಇತ್ತಲ್ವ, ಸೊ ನಾನು ಅದರಿಂದ ತರಿಸ್ತಿದ್ದೆ. ಶೇರ್ ಚಾಟ್ನ ಗಿಫ್ಟ್ ಓಚರ್ನಿಂದಾಗಿ ನನಗೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಆಗ್ತಾ ಇತ್ತು. ಸೊ ಕೆಲವೊಂದು ವಸ್ತುಗಳನ್ನು ಪರ್ಚೇಸ್ ಮಾಡಿದೆ. ಕೆಲವೊಮ್ಮೆ ಅನಿಸ್ತದೆ ಕೆಲವೊಂದು ಅನಗತ್ಯ ವಸ್ತುಗಳಿಗೆ ಖರ್ಚು ಮಾಡಿಬಿಟ್ಟೆ ಅಂತ ಹೇಳಿ ಅನಿಸ್ತು. ಮಿನಿಮಮ್ 9,000 ರೂಪೀಸ್ ಅಂತೂ ಬಂದೇ ಇದೆ. ಅದರಲ್ಲಿ ಎಲ್ಲಿ ಖರ್ಚಾಗಿ ಹೋಯಿತು ಅಂತ ಹೇಳಿಯೇ ಗೊತ್ತಿಲ್ಲ. ಸೊ ಯಾವುದಕ್ಕೆಲ್ಲ ಖರ್ಚು ಮಾಡಿದೆ ಅಂತ ಹೇಳಿ ನನಗೆ ರೀಕಾಲ್ ಕೂಡ ಮಾಡ್ಕೊಳ್ತಾ ಆಗ್ತಾ ಇಲ್ಲ, ಹಾಗೂ ಖರ್ಚು ಮಾಡಿಬಿಟ್ಟಿದ್ದೇನೆ. ಬಟ್ ಇಟ್ಸ್ ಓಕೆ, ಆ ಟೈಮ್ಗೆ ಅದನ್ನು ಎಂಜಾಯ್ ಮಾಡಿದೆಯಲ್ಲ ಅಷ್ಟೇ ಸಾಕಾಗಿರೋದು ನನಗೆ. ಆ್ಯಂಡ್ ಕೇಕ್ ನೋಡಿ, ಯೆಲ್ಲೋ ಕಲರ್, ಈ ಕೇಕ್ ಅಂತೂ ಸಖತ್ತಾಗಿತ್ತು. ಇದೇನು ಲೈಟಿಂಗ್ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಬರ್ಡೇ ದಿನವೇ ಬೆಳಿಗ್ಗೆ ಬಂದದ್ದು. ಸೊ ಡೆಲಿವರಿ ಬಾಯ್ ತಂದು ಕೊಟ್ಟು ಹೋದು. ಸೊ ಬಂದದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದಾಯಿತು ಅಂತ ಹೇಳಿ ಡೆಕೋರೇಷನ್ಗೆ ಅವತ್ತಿನ ದಿನವೂ ಹಾಕಿದ್ದೆ, ಈ ದಿನವೂ ಹಾಕ್ತಾ ಇದ್ದೇನೆ. ಆ್ಯಂಡ್ ಸ್ವಲ್ಪ ಲುಕ್ಕಿಗಿರಲಿ ಅಂತ ಹೇಳಿ ಸೈಕಲನ್ನು ಸೈಡಿಗೆ ನಿಲ್ಲಿಸಿದ್ದೆ. ಯಾಕಂತ ಹೇಳಿದರೆ ಸೈಕಲಲ್ಲಿ ನನ್ನದೊಂದು ಫೀಲಿಂಗ್ಸ್ ಇದೆ. ಸೊ ಅದನ್ನು ಒಟ್ಟಿಗೆ ಇಡೋಣ ಅಂತ ಹೇಳಿ ಅಲ್ಲೇ ಇಟ್ಟಿದ್ದೆ. ಡೆಕೋರೇಷನ್ಗಳೆಲ್ಲ ಆದಮೇಲೆ ಒಂದಷ್ಟು ವೀಡಿಯೋಸ್, ಫೋಟೋಸನ್ನು ಕ್ಲಿಕ್ ಮಾಡಿ ಆದಮೇಲೆ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಪಕ್ಕದ ಮನೆಯವರೆಲ್ಲ ಬಂದರು. ಸೊ ಅದಾದಮೇಲೆ ನಾವು ಕೇಕ್ ಕಟ್ಟಿಂಗನ್ನು ಕೂಡ ಮಾಡಿದ್ವಿ. ನಾನು ಹೆಚ್ಚು ಥಿಂಕ್ ಮಾಡಿದಂತಹ ವಾಲ್ ಪೇಂಟಿಂಗ್ ಅಂತ ಹೇಳಿದರೆ ಈ ನವಿಲು ಮತ್ತು ಈ ಒಂದು ಮರ. ಸೊ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಚಿಕ್ಕ ಚಿಕ್ಕ ದೀಪಗಳನ್ನು ಕೂಡ ಇಟ್ಟಿದ್ದೆ, ಬಿಕಾಸ್ ದೀಪಾವಳಿ ಟೈಮಿಗೆ ನಾನು ವಾಲ್ ಪೇಂಟಿಂಗನ್ನು ಮಾಡ್ತಾ ಇರೋದು. ಅದರಿಂದ ಡೆಕೋರೇಷನ್ಗೆ ದೀಪವನ್ನು ಕೂಡ ಇಟ್ಟರೆ ತುಂಬ ಲುಕ್ ಕಾಣುತ್ತೆ ಅನ್ನುವಂಥ ಒಂದು ಐಡಿಯಾ ಇತ್ತು. ನಾನು ವಾಲ್ ಪೇಂಟಿಂಗನ್ನು ವಾಲ್ನಲ್ಲಿ ಮಾಡುವ ಮುಂಚೆ ನನ್ನ ಮೈಂಡ್ನಲ್ಲೇ ಮಾಡ್ಕೊಂಡು ಬಿಟ್ಟಿದ್ದೆ. ಬಿಕಾಸ್ ಯಾವುದೇ ವಸ್ತು ಇನೋವೇಷನ್ ಆಗೋದಿದ್ರು, ಕಾರ್ಯರೂಪಕ್ಕೆ ಬರೋದಿದ್ರು, ಎಕ್ಸಿಸ್ಟಿಂಗ್ ಆಗುವ ಮುಂಚೆ ಅದು ತಯಾರಕನ ಮೈಂಡ್ನಲ್ಲಿ ಕ್ರಿಯೇಟ್ ಆಗ್ತದೆ ಅಂತಲೇ ಹೇಳ್ಬೋದು ಆ ಐಡಿಯಾ. ಸೊ ಅದರಿಂದಾಗಿ ಫಸ್ಟ್ ನಾನು ನನ್ನ ಇಮ್ಯಾಜಿನೇಷನ್ನಲ್ಲಿ ಹೇಗೆ ಕಾಣ್ತದೆ ಏನು ಎತ್ತ ಅಂತ ನೋಡ್ಕೊಂಡು ಆದಮೇಲೆ ವಾಲ್ ಪೇಂಟಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನನ್ನ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಬಂತು ಅಂತಲೇ ಹೇಳಬಹುದು. ಆ್ಯಂಡ್ ನೋಡಿದಾಗೆಲ್ಲ ನಾನು ಬಿಡಿಸಿದ ಪೇಂಟಿಂಗ್ ಅಂತ ಹೇಳಿ ನನಗೆ ತುಂಬ ಸಖತ್ತಾಗಿ ಖುಷಿಯಾಗುತ್ತೆ. ನಾನು ಅಜ್ಜಿಯ ಬರ್ಡೇ ಸೆಲೆಬ್ರೇಷನ್ನ ಟೈಮ್ಗೆ ನಯನ ಅವರು ಕೊಟ್ಟಿರುವಂತಹ ಹೊಸ ಡ್ರೆಸ್, ಬರ್ಡೇ ಗಿಫ್ಟನ್ನು ನಾನು ಹಾಕ್ಕೊಂಡಿದ್ದೆ. ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿದ್ದು ಆಗಿದೆ. ನಾವು ಬೆಳೀತಾ ಹೋದ ಹಾಗೂ ನಮಗೆ ಏಜ್ ಆಗ್ತಾ ಹೋದ ಹಾಗೂ ಕಲರ್ನ ಐಡೆಂಟಿಟಿ ಕಮ್ಮಿ ಆಗ್ತಾ ಹೋಗ್ತದೆ. ನಮಗೆ ಮೊದಲು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದ್ದ ಒಂದು ವಸ್ತು ಅದೇ 4-5 ವರ್ಷ ಬಿಟ್ಟು ನೋಡಿದರೆ ಅಷ್ಟು ಕಲರ್ಫುಲ್ಲಾಗಿ ಕಾಣೋದಿಲ್ಲ ಅನ್ನುವುದನ್ನು ಸರ್ವೆಗಳೆಲ್ಲ ಹೇಳಿದೆ. ಬಟ್ ನನ್ನ ಕೇಸ್ನಲ್ಲಿ ಉಲ್ಟಾಗಿದೆ ಅಂತಲೇ ಹೇಳ್ಬೋದು. ಚಿಕ್ಕ ಇರುವಾಗ ಒಂದಷ್ಟು ಖುಷಿಯನ್ನು ಪಡ್ತಾ ಇರಲಿಲ್ಲ ವಸ್ತುಗಳನ್ನು ನೋಡಿ, ಆದರೆ ಈಗೀಗ ಪ್ರತಿಯೊಂದು ಕಲರ್ಗಳು, ಪ್ರತಿಯೊಂದು ವಸ್ತುಗಳು ಹೆಚ್ಚಿನ ಖುಷಿಯನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಹಕ್ಕಿಗಳ ಕಲರವಾಗಿರಬಹುದು, ಪ್ರಾಣಿಗಳ ಜೊತೆಗಿನ ಒಡನಾಟ ಆಗಿರ್ಬೋದು, ಎಲ್ಲವೂ ತುಂಬ ಖುಷಿ ಕೊಡ್ತದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು, ಬರ್ಡೇ ಸೆಲೆಬ್ರೇಷನ್ ಬಗ್ಗೆ ಹೆಚ್ಚು ಮಾತಾಡೋದಕ್ಕೇನಿಲ್ಲ, ನೀವೇ ವಿಡಿಯೋದಲ್ಲಿ ಎಲ್ಲವನ್ನು ನೋಡಿರ್ತೀರಿ. ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಸಣ್ಣ ಪುಟ್ಟ ಸಿಚುವೇಷನ್ಗಳಲ್ಲಿ, ಸಣ್ಣ ಪುಟ್ಟ ವಸ್ತುಗಳಲ್ಲಿ ಖುಷಿಯನ್ನು ಕಾಣೋದಕ್ಕೆ ಸ್ಟಾರ್ಟ್ ಮಾಡಿ. ಆಗ ನಿಮಗೆ ಜಗತ್ತೇ ಖುಷಿಯಾಗಿ ಇರೋ ಥರ ಕಾಣ್ತದೆ, ನೀವು ಖುಷಿಯಾಗಿರ್ತೀರಿ, ಬೇರೆಯವರನ್ನು ನೀವು ಖುಷಿಯಾಗಿ ಇಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೇನೆ. ನಾನು ಯಾವ ವಿಡಿಯೋಗಳನ್ನು ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಹಬ್ಬ ಹರಿದಿನಗಳು ಏನಾದರೂ ಸ್ಪೆಷಲ್ ಡೇಗಳು ಇದ್ದರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ವಿಡಿಯೋಗ್ರಫಿ, ಫೋಟೋಗ್ರಫಿ ಅಂತ ಹೇಳಿದರೆ ನನಗೆ ಸಖತ್ತಾಗಿ ಇಷ್ಟ. ಸೊ ಈಗೀಗ ನಾನು ಅದರ ಕೋರ್ಸ್ ಕೂಡ ಕಲಿತಾ ಇದ್ದೇನೆ. ನಾನು ಕಲಿತು ತಿಳ್ಕೊಂಡು ಆದಮೇಲೆ ನಿಮಗೆ ಹೇಳ್ತೀನಿ, ಅಥವಾ ನಾನು ಕಲಿತಾ ಇರುವಾಗಲೇ ನಿಮಗೆ ಕೆಲವೊಂದಷ್ಟು ವಿಷಯಗಳನ್ನು ಶೇರ್ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರಿಂದ ನಿಮಗೂ ಬೆನಿಫಿಟ್ ಆಗ್ತದೆ ಅಂತ ಹೇಳಿ ಅನ್ಕೋತೇನೆ.